Good morning, everybody. My topic for today is Thought and Purpose by James Allen. James Allen was born in 1864 and he died in 1912. He was a motivational therapist and speaker. He has written several books. This essay is from a collection of essays called As Man Thinketh, Thought and Purpose by James Allen. Nothing contributes so much to tranquilize the mind as a steady purpose, a point on which the soul may fix its intellectual eye, says Mary Shelley. Nothing contributes Nothing contributes so much to tranquilize the mind as a steady purpose. ಥಾಟ್ ಅಂದರೆ ವಿಚಾರ, ಕಲ್ಪನೆ, ಭಾವನೆ. ಪರ್ಪಸ್ ಅಂದರೆ ಉದ್ದೇಶ, ಸಂಕಲ್ಪ. ಸೊ ಥಾಟ್ ಆ್ಯಂಡ್ ಪರ್ಪಸ್ ಅನ್ನೋದು ಈ ಎಸ್ಸೆ ಜೇಮ್ಸ್ ಆ್ಯಲನ್ ಅವರು ಬರೆದಿರುವಂಥ ಎಸ್ಸೆ. ಇದು ಅವರ ಆ್ಯಸ್ ಮ್ಯಾನ್ ಥಿಂಕೆತ್ ಅನ್ನೋ ಕಲೆಕ್ಷನ್ ಆಫ್ ಎಸ್ಸೇಸ್ನಿಂದ ತಗೊಂಡಿದೆ. ಅವರು 1864ನಲ್ಲಿ ಹುಟ್ಟಿದ್ರು. 1912ಅಲ್ಲಿ ಅವರು ಮರಣ ಹೊಂದಿದ್ರು. Nothing contributes so much to tranquilize the mind as a steady purpose, a point on which the soul may fix its intellectual eye. ನಮ್ಮ ಮೈಂಡಿಗೆ ಏನಾನ ಒಂದು ಸಮಾಧಾನ ಇರಬೇಕು ಅಂದರೆ ಒಂದು ಗುರಿ ಇರಬೇಕು, ಒಂದು ಸ್ಟಡಿ ಪರ್ಪಸ್ ಇರಬೇಕು. ಆ್ಯಂಡ್ ಈ ಪರ್ಪಸ್ ಅನ್ನೋದು ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ. The tragedy in life doesn't lie in not reaching your goal. The tragedy lies in having no goal to reach, says Benjamin Mays. ನಮ್ಮ ಲೈಫಲ್ಲಿರೋ ಆ ಟ್ರ್ಯಾಜಿಡಿ, ಆ ದುಃಖ ಏನು ಅಂದರೆ ನಮ್ಮ ಗುರಿ ಸಾಧಿಸದೇ ಇರೋದು ನಮಗೆ ದುಃಖ ಅಲ್ಲ, ಗುರಿನೇ ಇಲ್ಲದೆ ಇರೋದು ಒಂದು ದುಃಖ. Desire is the key to motivation, but it is determination and commitment to an unrelenting pursuit of your goal, a commitment to excellence that will enable you to attain the success you seek. Desire is the key to motivation. ನಮ್ಮ ಆಸೆಗಳು ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಬಟ್ ಈ ಡಿಟರ್ಮಿನೇಷನ್ ಇರುತ್ತಲ್ಲ, ಕಮಿಟ್ಮೆಂಟ್, ಡಿಟರ್ಮಿನೇಷನ್, ನಾವು ಗುರಿ ಸಾಧಿಸಲೇಬೇಕು ಅನ್ನೋ ಆ ಛಲ, ಅದು ಹೇಗೆ ಸಾಧಿಸಬೇಕು, ಆ ಛಲ ಯಾವ ಥರ ಅಂದರೆ ನಾವು ನಮ್ಮ ಎಕ್ಸಲೆನ್ಸ್, ನಾವು ಎಲ್ಲದಕ್ಕಿಂತ ಚೆನ್ನಾಗಿ ಮಾಡಿ ಸಾಧಿಸಬೇಕು ಅನ್ನೋದು ಈ ಛಲ ಇದೆಯಲ್ಲ, ದಟ್ ವಿಲ್ ಎನೇಬಲ್ ಯು ಟು ಅಟೈನ್ ದ ಸಕ್ಸಸ್ ಯು ಸೀಕ್. ನಮಗೆ ಬೇಕಾಗಿರೋ ಆ ಸಕ್ಸಸ್ ಇದರಿಂದನೇ ಸಿಗೋದು. ಯು ಕ್ಯಾನ್ ಇಮ್ಯಾಜಿನ್ ಇಟ್, ಇಫ್ ಯು ಕ್ಯಾನ್ ಇಮ್ಯಾಜಿನ್ ಇಟ್, ಯು ಕ್ಯಾನ್ ಅಚೀವ್ ಇಟ್. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಬಿಕಮ್ ಇಟ್. ನಮಗೆ ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವಾದರೆ ಅದು ನಾವು ಖಂಡಿತ ಸಾಧಿಸ್ಬೋದು. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ನಾವು ಅದ್ರ ಬಗ್ಗೆ ನಾವು ಕನಸುಗಳು ಕಂಡ್ರೆ ನಾವು ಅದನ್ನು ಆಗಬಹುದು. ವಿ ಆರ್ ವಾಟ್ ಅವರ್ ಥಾಟ್ಸ್ ಹ್ಯಾವ್ ಮೇಡ್ ಅಸ್, ಸೊ ಟೇಕ್ ಕೇರ್ ಅಬೌಟ್ ವಾಟ್ ಯು ಥಿಂಕ್. ವರ್ಡ್ಸ್ ಆರ್ ಸೆಕೆಂಡರಿ, ಥಾಟ್ಸ್ ಲಿವ್, ದೇ ಟ್ರಾವೆಲ್ ಫಾರ್. ಸ್ವಾಮಿ ವಿವೇಕಾನಂದ. ನಮ್ಮ ಈ ವಿಚಾರಗಳೇನೇನಿದೆ ಅದರಿಂದ ನಾವು ಒಂದು ಪರ್ಸನ್ ಆಗಿದ್ದೀವಿ, ನಾವು ಒಬ್ಬ ವ್ಯಕ್ತಿ ಆಗಿದ್ದೀವಿ. ಸೊ ನಾವು ಏನೇನು ಯೋಚನೆ ಮಾಡಬೇಕು ಅನ್ನೋದು ನಾವು ಕೇರ್ಫುಲ್ ಆಗಿರಬೇಕು. ಏನು ಕೆಟ್ಟ ಯೋಚನೆ ಇದ್ದರೆ ನಾವು ಒಂಥರ ಆ ಕೆಟ್ಟ ಮನುಷ್ಯರಾದಂಗೆ ಆಗುತ್ತೆ. ವರ್ಡ್ಸ್ ಆರ್ ಸೆಕೆಂಡರಿ. ಸೊ ನಮ್ಮ ವಿಚಾರಗಳು ಭಾಳ ಮುಖ್ಯ. ನಾವು ಆಡೋ ಮಾತುಗಳು, ಆ ಶಬ್ದಗಳಿಂದ ಅಲ್ಲ, ನಮ್ಮ ವಿಚಾರಗಳಿಂದ ನಾವು ಏನು ಪರ್ಸನ್, ನಾವು ಯಾವ ಥರ ವ್ಯಕ್ತಿಯಾಗಿದ್ದೀವಿ ಅದು ತೋರಿಸುತ್ತೆ. ಥಾಟ್ಸ್ ಲಿವ್, ವಿಚಾರಗಳು ಯಾವಾಗಲೂ ಬದುಕಿರುತ್ತೆ ಆ್ಯಂಡ್ ಅದು ಬಹಳ ದೂರ ಹೋಗುತ್ತೆ. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಐಡಿಯಾ ಯೋರ್ ಲೈಫ್. ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲಿವ್ ಆನ್ ದಟ್ ಐಡಿಯಾ. Let the brain, muscles, nerves, every part of your body be full of that idea and just leave every other idea alone. This is the way to success. Again, Swami Vivekananda has said this. He says,
ಟೇಕ್ ಅಪ್ ಒನ್ ಐಡಿಯಾ, ಒಂದು ಗುರಿ ನಿಮ್ಮ ಲೈಫಲ್ಲಿ ಒಂದು ಗುರಿ ಇಟ್ಕೊಳ್ಳಿ. ಆ್ಯಂಡ್ ಈ ಗುರಿನ ನಿಮ್ಮದು ನಿಮ್ಮ ಫುಲ್ ಲೈಫೇ ಈ ಗುರಿ ಆಗಿರಬೇಕು. ಥಿಂಕ್ ಆಫ್ ಇಟ್, ಯಾವಾಗಲೂ ಅದ್ರ ಬಗ್ಗೆ ವಿಚಾರ ಮಾಡಿ ಆ್ಯಂಡ್ ಅದರದ್ದು ಕನಸು ಕಾಣ್ತಾ ಇರಿ, ಅದನ್ನಲ್ಲೇ ಬದುಕಿರಿ. ಲೆಟ್ ದ ಬ್ರೈನ್, ನಮ್ಮ ಮೆದುಳು, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ, ನಮ್ಮ ಪ್ರತಿಯೊಂದು ಅಂಗಗಳು ಆ ಐಡಿಯಾದಲ್ಲೇ ಮುಳುಗಿರಬೇಕು. ಆ್ಯಂಡ್ ಬೇರೆ ಯಾವ ವಿಚಾರನೂ ದೂರ ತಳ್ಳಿಬಿಡಿ. ಇದೇ ನಮಗೆ ಸಕ್ಸಸ್ಗೆ ಕಾರಣ. ಥಾಟ್ ಮಸ್ಟ್ ಬಿ ಕನೆಕ್ಟೆಡ್ ಟು ಪರ್ಪಸ್, ಸೇಸ್ ಜೇಮ್ಸ್ ಆಲನ್. So purpose is also a goal, to be able to achieve anything worthwhile. ಸೊ ನಮ್ಮ ಲೈಫಲ್ಲಿ ಏನಾನ ಸಾಧಿಸಬೇಕು ಅನ್ನೋ ಇರುತ್ತಲ್ಲ, ಅದು ಸಾಧಿಸ್ಬೇಕಂದ್ರೆ ನಮ್ಮ ವಿಚಾರಗಳು ಈ ಪರ್ಪಸ್, ಗುರಿಗೆ ಕನೆಕ್ಟ್ ಆಗಿರಬೇಕು. The author says that our thoughts must not be allowed to drift. Drift means float aimlessly upon this ocean of life. ದ ಆಥರ್ ಜೇಮ್ಸ್ ಆಲನ್ ಹೇಳ್ತಾರೆ ದಟ್ ನಮ್ಮ ವಿಚಾರಗಳು ಸುಮ್ಮನೆ ಏಮ್ಲೆಸ್ಲಾಗಿ ಅಲ್ಲಿ ಇಲ್ಲಿ ಏನೋ ಹೋಗಕ್ಕೆ ಬಿಡಬಾರ್ದು. ಈ ಜೀವನ ಅನ್ನೋ ಸಮುದ್ರದಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಡ್ರಿಫ್ಟ್ ಮಾಡೋಕ್ಕೆ ಏಮ್ಲೆಸ್ಲಾಗಿ ಗುರಿ ಇಲ್ಲದೇನೆ ಹೋಗಕ್ಕೆ ಬಿಡಬಾರ್ದು. ಬಾರ್ಕ್ ಹಿಯರ್ ರೆಫರ್ಸ್ ಟು ಅ ವುಡನ್ ಶಿಪ್. ದ ಆಥರ್ the author compares our thoughts to a bark, and bark here means ಹಳೆ ಕಾಲದ ಒಂದು ಮರದ ದೋಣಿ. Without goals and plans to reach them, you are like a ship that has set sail with no destination. ಸೊ ನಮ್ಮ ಲೈಫಲ್ಲಿ ಗುರಿನೇ ಇಲ್ಲದೇ ಇದ್ದರೆ ನಾವು ಒಂದು ಹಡಗು ಥರ ಇರ್ತೀವಿ, ಯಾವುದೋ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರೋವಂಥ ಹಡಗು ಥರ ಇರ್ತೀವಿ. ದಟ್ಸ್ ಸೇಸ್ ಫಿಟ್ಸ್ಹ್ಯೂ ಡಾಟ್ಸನ್. ಲೈಫ್ ವಿತೌಟ್ ಅ ಪರ್ಪಸ್ ಇಸ್ ಅ ಲ್ಯಾಂಗ್ವಿಡ್ ಡ್ರಿಫ್ಟಿಂಗ್ ಥಿಂಗ್. ಲೈಫ್ ಒಂದು ಗುರಿನೇ ಇಲ್ಲದೆ ಇರೋ ಒಂದು ಜೀವನ, ಒಂದು ಲ್ಯಾಂಗ್ವೇಡ್ ಅಂದರೆ ಲೇಸಿಯಾಗಿರೋದು, ಒಂದು ಸುಮ್ಮನೆ ಅಲ್ಲಿ ಇಲ್ಲಿ ಏಮ್ಲೆಸ್ಲಿ ಅಲಿಯುವಂಥ ಒಂದು ವಸ್ತು ಆಗಿರುತ್ತೆ. ಎವ್ರಿ ಡೇ ವಿ ಆಟ್ ಟು ರಿವ್ಯೂ ಅವರ್ ಪರ್ಪಸ್. ಪ್ರತಿದಿನ ನಮ್ಮ ಲೈಫಲ್ಲಿ ಏನು ಗುರಿ ಇದೆ ಅದನ್ನು ಪ್ರತಿದಿನ ನಾವು ನೋಡಬೇಕು. ಸೇಯಿಂಗ್ ಟು ಅವರ್ ಸೆಲ್ಸ್, ದಿಸ್ ಡೇ ಲೆಟ್ ಮೀ ಮೇಕ್ ಅ ಸೌಂಡ್ ಬಿಗಿನಿಂಗ್. ಸೊ ಹಿಂದೆ ನಾವು ಮಾಡದೇ ಇದ್ರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ಇವತ್ತಿಂದ ನಾವು ಒಳ್ಳೆ ಶುರು ಮಾಡೋಣ. He says that having no aim or goal in life is a sin in itself. If a person wants to avoid catastrophe in life, he must have a goal. He says ನಮ್ಮ ಲೈಫಲ್ಲಿ ಗುರಿನೇ ಇಲ್ದಿದ್ರೆ ಅದೇ ಒಂದು ದೊಡ್ಡ ಪಾಪ. ಇಫ್ ಅ ಪರ್ಸನ್ ವಾಂಟ್ಸ್ ಟು ಅವಾಯ್ಡ್ ಅ ಕೆಟಾಸ್ಟ್ರಫಿ ಅಂದರೆ ಡಿಸ್ಟ್ರಾಕ್ಷನ್, ಗಂಡಾಂತರ, ನಮ್ಮ ಲೈಫಲ್ಲಿ ಒಂದು ಗಂಡಾಂತರನ ಅವಾಯ್ಡ್ ಮಾಡಬೇಕು ಅಂದರೆ ನಮಗೊಂದು ಲೈಫಲ್ಲಿ ಗೋಲ್ ಇರಲೇಬೇಕು. Aristotle says, man is a goal-seeking animal. His life has meaning if he is reaching out and striving for his goals. So ಮನುಷ್ಯ ಒಂದು ಗೋಲ್ ಸೀಕಿಂಗ್ ಆ್ಯನಿಮಲ್, ಗೋಲನ್ನು ಮುಟ್ಟುವಂಥ ಆ್ಯನಿಮಲ್, ಒಂದು ಪ್ರಾಣಿ. ಆ್ಯಂಡ್ ಅವನ ಲೈಫ್ಗೆ ಅವನ ಜೀವನಕ್ಕೆ ಒಂದು ಮೀನಿಂಗ್ ಇರುತ್ತೆ ಅವನು ಗೋಲ್ನ ಸಾಧಿಸ್ತಾ ಇದ್ದರೆ. Those who have no purpose or goal in life become victims of petty. Petty means unimportant, trivial worries, fears, troubles and self-pity. Those who have no purpose or goal in life, ಯಾರಿಗೆ ಲೈಫಲ್ಲಿ ಗುರಿನೇ ಇಲ್ವೋ ಅವನು ಈ ಇಂಪಾರ್ಟೆಂಟ್ ಇಲ್ಲದೆ ಇರೋವಂಥದ್ದು ಅನ್ಇಂಪಾರ್ಟೆಂಟ್ ವರಿಗಳು, ಫಿಯರ್ಸ್, ಭಯ, ಟ್ರಬಲ್ಸ್, ಸೆಲ್ಫ್ ಪಿಟಿ ಇದರಲ್ಲಿ ಮುಳುಗೋಗಿರ್ತಾನೆ. He says that having no goal in life, but it is determination and commitment to an unrelenting pursuit of your goal, a commitment to excellence that will enable you to attain the success you seek. ಸೊ ನಮಗೆ ಆ ಛಲ, ಈ ಗುರಿ ಸಾಧಿಸಲೇಬೇಕು ಅನ್ನೋ ಛಲ ಇದೆಯಲ್ಲ, ದಿಸ್ ವಿಲ್ ಎನೇಬಲ್ ಯು ಟು ಅಟೈನ್ ದ ಸಕ್ಸಸ್ ಯು ಸೀಕ್. ಲರ್ನ್ ಫ್ರಮ್ ದ ಪಾಸ್ಟ್, set vivid, detailed goals for the future, and live in the moment of time over which you have any control. Now. ಸೊ ನಾವು ನಮ್ಮ ಹಳೆ ತಪ್ಪುಗಳಿಂದ ಕಲಿಬೇಕು. ಆ್ಯಂಡ್ ತುಂಬ ವಿವಿಡ್, ನಮಗೆ ತುಂಬ ಸ್ಪಷ್ಟವಾಗಿರುವಂಥ ಗುರಿಗಳನ್ನ ನಾವು ನಮ್ಮ ಫ್ಯೂಚರ್ಗೆ ಇಟ್ಕೋಬೇಕು. ಆ್ಯಂಡ್ ಲಿವ್ ಇನ್ ದ ಓನ್ಲಿ ಮೂಮೆಂಟ್ ಆಫ್ ಟೈಮ್. ಸೊ ನಾವು ಈ ಪ್ರೆಸೆಂಟ್ ಇದೆಯಲ್ಲ ಅದನ್ನು ನಾವು ಫುಲ್ಲಾಗಿ ಉಪಯೋಗಿಸ್ಬೇಕು. ಆ್ಯಂಡ್ ಬಿಕಾಸ್ ನಮಗೆ ಈ ಪ್ರೆಸೆಂಟ್ ಮೇಲೆ ಕಂಟ್ರೋಲ್ ಇದೆ. ಪಾಸ್ಟ್ ನಮಗೆ
ನಡೆದೋಗಿರುವಂಥದ್ರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ, ಅದು ನಡೆದೋಗ್ಬಿಟ್ಟಿದೆ, ಅದನ್ನು ನಾವು ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಫ್ಯೂಚರ್ನಲ್ಲಿ ಏನು ಬರುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಇವಾಗ ಪ್ರೆಸೆಂಟ್ನಲ್ಲಿ ನಮಗೆ ಕಂಟ್ರೋಲ್ ಇದೆ. ಸೊ ಅದನ್ನು ನಾವು ಫುಲ್ಲಾಗಿ ಉಪಯೋಗಿಸ್ಕೋಬೇಕು. The author, James Allen, further says that a man should target a goal that is right for him, that is legitimate or lawful, and is what his heart desires. So James Allen ಮುಂತೆ ಹೇಳ್ತಾರೆ, a man should target his goal. ನಾವು ಆ ಗುರಿನ ನಾವು ಯಾವಾಗಲೂ ಗುರುತಿಸ್ಕೊಂಡು, ಆ್ಯಂಡ್ ಆ ಗುರಿ ಯಾವ ಥರ ಇರಬೇಕು ಅಂದರೆ ಅದು ಲಾಫುಲ್ ಆಗಿರಬೇಕು, ಲೆಜಿಟಿಮೇಟ್ ಆಗಿರಬೇಕು. ಅಂದರೆ ನಾವು ಯಾರನ್ನು ಸಾಯಿಸ್ತೀವಿ, ಮರ್ಡರ್ ಮಾಡ್ತೀವಿ, ಆ ಥರ ಗೋಲ್ಗಳು ಇಟ್ಕೋಬಾರ್ದು, ಅದು ಇಲ್ಲೆಜಿಟಿಮೇಟ್ ಗೋಲ್ ಆಗುತ್ತೆ. ಆ್ಯಂಡ್ ನಮ್ಮ ಹಾರ್ಟ್ಗೆ ಏನು ತುಂಬ ಬೇಕಾಗಿರುವಂಥ ವಸ್ತುನ ನಾವು ಗೋಲಾಗಿ ಇಟ್ಕೋಬೇಕು. ಹಿ ಶುಡ್ ದೆನ್ ಪ್ರೊಸೀಡ್ ಟು ಮೇಕ್ ಇಟ್ ದ ಫೋಕಲ್ ಪಾಯಿಂಟ್ ಆಫ್ ಹಿಸ್ ಥಾಟ್ಸ್. ಸೊ ನಮ್ಮ ಎಲ್ಲ ವಿಚಾರಗಳು, ನಮ್ಮೆಲ್ಲ ಯೋಚನೆಗಳನ್ನೆಲ್ಲ ಈ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ದಿಸ್ ಗೋಲ್ ಕುಡ್ ಬಿ ಸ್ಪಿರಿಚುವಲ್ ಆರ್ ವರ್ಲ್ಡಿ. ಈ ಗೋಲ್ ಯಾವ ಥರನಾದರೂ ಇರಬಹುದು. ವರ್ಲ್ಡಿ ಗೋಲ್ಸ್ ಇರ್ಬೋದು, ಸ್ಪಿರಿಚುವಲ್ ಗೋಲ್ಸ್ ಇರ್ಬೋದು. ಸ್ಪಿರಿಚುವಲ್ ಅಂದರೆ ಒಂಥರ ದೈವಾತ್ಮಕ ಗೋಲ್ ಇರಬಹುದು. ನಮ್ಮ ಲೈಫಲ್ಲಿ ನಾವು ಯಾವ ಸ್ಟೇಜ್ನಲ್ಲಿ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಗೋಲ್ ಇಟ್ಕೊಂಡಿರ್ತೇವೆ ಅಂತ. It depends on his age and the stage of life he is at. But whatever his goals are, he should concentrate his thoughts on the attainment of the goal that he has set for. So ನಮ್ಮ ಎಲ್ಲ ಥಾಟ್ಸ್ ಈ ಗುರಿ ಮುಟ್ಟೋದಕ್ಕೆ ನಾವು ನೋಡ್ತಾ ಇರಬೇಕು. He should not let his thoughts wander into ephemeral fancies. ಅಂದರೆ desires or wants that are short-lived. ನಾವು ತುಂಬ ಅಲ್ಪ ಕಾಲ ಇರುವಂಥ ಈ ಆಸೆಗಳನ್ನ ನಾವು ಇಟ್ಕೋಬಾರ್ದು. If he stays away from negative thoughts, he becomes a strong person with willpower. ಸೊ ನಮಗೆ ಈ ಕೆಟ್ಟ ವಿಚಾರಗಳನ್ನೆಲ್ಲ ನಾವು ದೂರ ಮಾಡಿದ್ರೆ ನಮ್ಮ ವಿಚಾರಗಳು ತುಂಬ ಶಕ್ತಿಶಾಲಿಯಾಗುತ್ತೆ. Frequent failures to achieve his goals only make him a stronger person. ಸೊ ನಾವು ಪದೇ ಪದೇ ಫೇಲ್ಯೂರ್ ಆದರೆ ನಾವು ಅದರಿಂದ ಬೇಸರ ಮಾಡ್ಕೋಬಾರ್ದು. ಅದು ನಮಗೆ ಪ್ರತಿ ಫೇಲ್ಯೂರ್ ನಮಗೆ ಒಂದು ಪಾಠ ಕಲಿಸುತ್ತೆ. ಆ್ಯಂಡ್ ಇದರಿಂದ ನಾವು ನಮ್ಮ ವಿಚಾರಗಳು ಸ್ವಲ್ಪ ಶಕ್ತಿಗೊಳಿಸ್ಕೊಳ್ಳುತ್ತೆ. ದಿಸ್ ಇಸ್ ದ ಟ್ರೂ ಇಂಡಿಕೇಶನ್ ಆಫ್ ಹಿಸ್ ಸಕ್ಸೆಸ್. The discipline you learn and character you build from setting and achieving a goal can be more valuable than the achievement of the goal itself. ನಾವು ಈ ಗುರಿ ಮುಟ್ಟೋದಕ್ಕಿಂತ ಈ ಗುರಿ ಮುಟ್ಟೋವಾಗ ನಾವು ನಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಳ್ತೇವಲ್ಲ, ಅದು ಬಹಳ ವ್ಯಾಲ್ಯೂಬಲ್, ಅದು ಬಹಳ ಮುಖ್ಯ. Henry Ford says, obstacles are those frightening things you see when you take your eyes off your goal. ಸೊ ನಮ್ಮ ಗುರಿಯಿಂದ ನಾವು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದಾಗ ನಾವು ಬರೀ ಆಬ್ಸ್ಟಿಕಲ್ಸ್ನ ಕಾಣಿಸುತ್ತೆ. ನಮ್ಗೆ ಹೇಗಪ್ಪ ಈ ಗುರಿ ಮುಟ್ಟೋದು ಅನ್ನೋದು ಇದನ್ನು ಕಾಣಿಸುತ್ತೆ. ಇದು ತುಂಬ ಭಯಂಕರವಾಗಿರುತ್ತೆ. ಸೊ ನಾವು ಗೋಲಿಂದ ನಮ್ಮ ಕಣ್ಣನ್ನು ಆ ಕಡೆ ಈ ಕಡೆ ಹರಿಸಲೇಬಾರ್ದು. Reach high, for stars lie hidden in you. Dream deep, for every dream precedes the goal. Reach high, ನಾವು ಆದಷ್ಟು ಮೇಲೆ ಎತ್ತರಕ್ಕೆ ನಾವು ರೀಚ್ ಮಾಡಬೇಕು. ಆ್ಯಂಡ್ ಆದಷ್ಟು ಆಳವಾಗಿ ನಾವು ಡ್ರೀಮ್ ಮಾಡಬೇಕು, ಕನಸು ಕಾಣಬೇಕು. ಬಿಕಾಸ್ ಈ ಕನಸಿನಿಂದನೇ ನಮ್ಮ ಗೋಲ್ಸ್ಗಳು ಹುಟ್ಕೊಳ್ಳೋದು. ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ. Even those who have no great purpose should at least make the performance of his duty to the best of his ability. His goal, that is, ನಮ್ಗೆ ಬೇರೆ ಯಾವ ಗುರಿನೂ ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟ್ ನಮಗಿರೋ ಆ ಕರ್ತವ್ಯಗಳನ್ನ ನಮ್ಗೆ ಆದಷ್ಟು ಚೆನ್ನಾಗಿ ಮಾಡೋದೇ ನಮ್ಮ ಗುರಿಯಾಗಿ ಇಟ್ಕೋಬೇಕು. It doesn't matter if this task is insignificant. ಎಷ್ಟೇ ಚಿಕ್ಕ ಕೆಲಸ ಇರಲಿ ಪರವಾಗಿಲ್ಲ, ಅದನ್ನೇ ನಾವು ನಮ್ಮ ಅಬಿಲಿಟಿಗೆ ತಕ್ಕ ಹಾಗೆ ಮಾಡಿ ಮುಗಿಸೋಕೆ ನಮ್ಮ ಗುರಿಯಾಗಿ ಇಟ್ಕೋಬೇಕು. This way his thoughts can be focused, energy to achieve the goal developed, and this is a surefire means to success. ಇದರಿಂದ ನಮ್ಮ ಥಾಟ್ಸ್ ನಾವು ಒಂಥರ ಕಾನ್ಸಂಟ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಇದರಿಂದ ನಮಗೆ ಎನರ್ಜಿ ಸಿಗುತ್ತೆ, ನಮಗೆ ಶಕ್ತಿ ಸಿಗುತ್ತೆ, ಆ್ಯಂಡ್ ಇದರಿಂದ ನಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. The secret to productive goal setting is establishing clearly defined goals. ಸೊ ನಮಗೆ ಸ್ಪಷ್ಟವಾಗಿರುವಂಥ ಗುರಿಗಳನ್ನ ಇಟ್ಕೋಬೇಕು. ರೈಟಿಂಗ್ ದೆಮ್ ಡೌನ್, ಅದನ್ನು ನಾವು ಬರ್ಕೋಬೇಕು. ನಾವು ಏನೇನು ಸಾಧಿಸಬೇಕು ಅಂತ ಇದ್ದೀವಿ ಅದನ್ನು ನಾವು ಬರ್ಕೋಬೇಕು. ಆ್ಯಂಡ್ ದೆನ್ ಫೋಕಸಿಂಗ್ ಆನ್ ದೆಮ್ ಸೆವೆರಲ್ ಟೈಮ್ಸ್ ಅ ಡೇ ವಿತ್ ವರ್ಡ್ಸ್
ಪಿಕ್ಚರ್ಸ್ ಆ್ಯಂಡ್ ಇಮೋಷನ್ಸ್ ಆ್ಯಸ್ ಇಫ್ ಯು ಆಲ್ರೆಡಿ ಅಚೀವ್ಡ್ ದೆಮ್. ಸೊ ನಾವು ಅದ್ರ ಮೇಲೆ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು, ಅದನ್ನೇ ಯಾವಾಗಲೂ ನೋಡ್ತಾ ಇರಬೇಕು. ಆ್ಯಂಡ್ ನಮ್ಗೆ ಆಗಲೇ ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಆಗಲೇ ಅದನ್ನು ಪಡೆದಿದ್ದೀವೋ ಏನೋ ಅಂತ ನಾವು ವಿಚಾರ ಮಾಡಬೇಕು. Your work is going to fill a large part of your life, and the only way to be truly satisfied is to do what you believe is great work. So ನಮ್ಮ ಕೆಲಸ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಪಾತ್ರ ತಗೊಳ್ಳುತ್ತೆ. ಆ್ಯಂಡ್ ಈ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ನಾವು ಮಾಡುವಂಥ ಕೆಲಸ ತುಂಬ ಮುಖ್ಯ ಅನ್ನೋದು ನಾವು ನಂಬಬೇಕು. The only way to do great work is to love what you do. ಸೊ ನಮಗೆ ನಾವು ಏನು ಮಾಡ್ತಾ ಇರೋವಂಥ ಕೆಲಸಕ್ಕೆ ಕೆಲಸದ ಮೇಲೆ ನಮಗೆ ತುಂಬ ಆಸಕ್ತಿ ಇರಬೇಕು. ಇಫ್ ಯು ಹ್ಯಾವೆಂಟ್ ಫೌಂಡ್ ಇಟ್ ಯೆಟ್, ಕೀಪ್ ಲುಕಿಂಗ್. ಸೊ ನಮ್ಗೆ ಆ ಇಷ್ಟವಾದಂಥ ಕೆಲಸ ಯಾವುದು ಅಂತ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಹುಡುಕ್ತಾನೇ ಇರಿ. ಡೋಂಟ್ ಸೆಟಲ್. ಸುಮ್ಮನೆ ಅದನ್ನು ನಮಗೆ ಸಿಕ್ಕಲಿಲ್ಲ ಅಂತ ಸುಮ್ಮನೆ ಇದ್ದು ಬಿಡಬೇಡಿ. ಆ್ಯಸ್ ವಿತ್ ಆಲ್ ಮ್ಯಾಟರ್ಸ್ ಆಫ್ ದಿ ಹಾರ್ಟ್, ಯು ವಿಲ್ ನೋ ವೆನ್ ಯು ಫೈಂಡ್ ಇಟ್. ಸೊ ನಮ್ಮ ಹೃದಯದ ಎಲ್ಲ ವಿಚಾರದಲ್ಲಿ ಇರೋ ಹಾಗೆ ನಮ್ಗೆ ಯಾವುದು ಕೆಲಸ ಭಾಳ ಇಷ್ಟ ಅನ್ನೋದು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸ್ಟೀವ್ ಜಾಬ್ಸ್ ಅನ್ನೋರು ಹೇಳಿದ್ರು. ಸ್ಟೀವ್ ಜಾಬ್ಸ್ ಅನ್ನೋರು ಆ್ಯಪಲ್ ಕಂಪನಿದು CEO ಆಗಿದ್ದರು. Strength can only be developed by effort and practice, and even the weakest soul who believes this truth will begin to put in the necessary effort, and by gradually increasing effort with patience will become strong. So strength ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನು ಡೆವಲಪ್ ಮಾಡ್ಕೋಬೇಕು. ಆ್ಯಂಡ್ ಈವನ್ ದ ವೀಕೆಸ್ಟ್ ಸೋಲ್, ನಮ್ಮಲ್ಲಿರೋವಂಥ ತುಂಬ ನೆಗೆಟಿವ್ ಥಾಟ್ಸ್ ಇರೋರು, ನೆಗೆಟಿವ್ ಥಾಟ್ಸ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಅದನ್ನು ನಾವು ಪದೇ ಪದೇ ನಾವು ಜಾಸ್ತಿ ಆಸಕ್ತಿ ಹಾಕಿ ಕಷ್ಟಪಟ್ಟು ಶ್ರಮ ಹಾಕಿ ನಾವು ಸ್ಟ್ರಾಂಗ್ ಆಗ್ಬೋದು. ನಾವು ಅದನ್ನೇ ನಮ್ಮ ಸ್ಟ್ರೆಂಗ್ತ್ ಮಾಡ್ಕೋಬೋದು. Just like a person who is physically weak can develop strength by training and practice and discipline, so also a person with weak or negative thoughts can become mentally strong by careful training and positive thinking. So now a physically weak person ನಾವು ಜಿಮ್ಮಿಗೆ ಹೋಗಿ ದಿನ ಶ್ರಮ ಪಟ್ಟು ಅವ್ನ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋ ಹಾಗೆ ಈ ನೆಗೆಟಿವ್ ಥಾಟ್ಸ್ ಇರೋರು ತುಂಬ ಮೆಂಟಲಿ ವೀಕ್ ಪೀಪಲ್ ಕೂಡ ಕೇರ್ಫುಲ್ ಟ್ರೈನಿಂಗ್, ಪಾಸಿಟಿವ್ ಥಿಂಕಿಂಗ್ನಲ್ಲಿ ಕೇರ್ಫುಲ್ಲಾಗಿ ಟ್ರೈನಿಂಗ್ ತೊಗೊಂಡು ಅವರು ಮೆಂಟಲಿ ಸ್ಟ್ರಾಂಗ್ ಆಗಬಹುದು. Only a person who recognizes every failure as a stepping stone to success can put away or push aside aimlessness and weakness. So now, excuse me, only a person who recognizes every failure as a stepping stone to success. So ಪ್ರತಿಯೊಂದು ಆ ಫೇಲ್ಯೂರ್ನ ನಾವು ಸಕ್ಸಸ್ಗೆ ಅದು ಒಂದು ಮೈಲಿಗಲ್ಲು ಅಂತ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ನಮ್ಮ ಈ ಏಮ್ಲೆಸ್ನೆಸ್, ಗುರಿ ಇಲ್ಲದೆ ಇರೋ ಅಂಥದ್ದು, ಈ ವೀಕ್ನೆಸ್ನ ನಾವು ದೂರ ತಳ್ಳಿಬಿಡಬೇಕು. ದ ಫೇಮಸ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಮೈಕಲ್ ಜಾರ್ಡನ್ ಸೇಸ್, ಐ ಹ್ಯಾವ್ ಮಿಸ್ಡ್ ಮೋರ್ ದೆನ್ 9,000 ಶಾಟ್ಸ್ ಇನ್ ಮೈ ಕರಿಯರ್. 9,000 ಶಾಟ್ಸ್ ಮಿಸ್ ಮಾಡಿದ್ರಂತೆ. ಐ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ 300 ಗೇಮ್ಸ್. ಅವ್ರು 300ಗಿಂತ ಹೆಚ್ಚು ಆಟಗಳನ್ನ ಸೋತಿದ್ದಾರೆ. 26 times I've been trusted to take the game winning shot and missed. 26 ಸತಿ ಆ ಗೇಮ್ನ ವಿನ್ ಮಾಡುವಂಥ ಶಾಟ್ ಅವ್ರ ಕೈಗೆ ಕೊಟ್ಟು ನೀವು ಮಾಡು ಅನ್ನೋವಾಗ ಅವ್ರು ಮಿಸ್ ಮಾಡಿದ್ದಾರೆ. I have failed over and over and over again in my life. ನಾನು ಪದೇ ನಾನು ಫೇಲ್ಯೂರ್ನ ಕಂಡಿದ್ದೀನಿ. ಆ್ಯಂಡ್ ದ್ಯಾಟ್ ಈಸ್ ವೈ ಐ ಸಕ್ಸೀಡ್, ಬಿಕಾಸ್ ಪ್ರತಿಯೊಂದು ಫೇಲ್ಯೂರಿಂದ ನಾನು ಪಾಠ ಕಲ್ತಿದ್ದೀನಿ. ಅದಕ್ಕೆ ನಾನು ಇವಾಗ ಸಕ್ಸೀಡ್ ಆಗ್ತಾ ಇದ್ದೀನಿ. Failure should be our teacher, not our undertaker. Failure is delay, not defeat. It is a temporary detour, not a dead end. Failure is something that we can avoid by saying nothing, doing nothing and being nothing. Failure should be our teacher. Failure ಅನ್ನೋದು ನಮ್ಮ ಗುರು ಆಗಿರಬೇಕು, ನಮ್ಮ ಸಮಾಧಿ ಮಾಡುವಂಥರಾಗಬಾರ್ದು. ಫೇಲ್ಯೂರ್ ಇಸ್ ಡಿಲೇ, ಅದು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡುವಂಥದ್ದು ಅಷ್ಟೇ. ಅದು ಡಿಫೀಟ್ ಅಂತ ಅಲ್ಲ, ಅದು ಸೋಲು ಅಂತ ಅಲ್ಲ. ಇಟ್ ಈಸ್ ಅ ಟೆಂಪ್ರರಿ ಡಿಟೋರ್. ನಾವು ಹೋಗ್ತಾ ಇರುವಂಥ ಆ ದಾರಿನಲ್ಲಿ ಒಂದು ಸ್ವಲ್ಪ ಡಿಟೋರ್ ಆದಂಗೆ ಅಷ್ಟೇ. ಇಟ್ ಈಸ್ ನಾಟ್ ಅ ಡೆಡ್ ಎಂಡ್. ಅದರಿಂದ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದೇನಿಲ್ಲ. ಫೇಲ್ಯೂರ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಅವಾಯ್ಡ್ ಬೈ ಸೇಯಿಂಗ್ ನಥಿಂಗ್, ಡೂಯಿಂಗ್ ನಥಿಂಗ್ ಆ್ಯಂಡ್ ಬೀಯಿಂಗ್ ನಥಿಂಗ್.
ನಾವು ಫೇಲ್ಯೂರ್ನ ಅವಾಯ್ಡ್ ಮಾಡ್ಬೋದು, ಬಟ್ ನಾವು ಏನೂ ಮಾಡ್ದೇನೆ, ಏನು ಹೇಳ್ದೇನೆ, ನಾವು ಏನೂ ಆಗದೇನೆ ಇದ್ದರೆ ಫೇಲ್ಯೂರ್ನ ಅವಾಯ್ಡ್ ಮಾಡ್ಬೋದು. ಬಟ್ ಈ ಥರ ಜೀವನ ನಮಗೆ ಬೇಡ. ನಮ್ಗೆ ಯಾವಾಗಲೂ ಗುರಿ ಸಾಧಿಸೋಕ್ಕೆ ನಾವು ಮುಂದೆ 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 ಹೋಗ್ತಾ ಇರಬೇಕು. ಆ್ಯಂಡ್ ಹೋಗ್ತಾ ಇರುವಾಗ ಫೇಲ್ಯೂರ್ ಅನ್ನೋದು ಮಧ್ಯದಲ್ಲಿ ಸಿಗ್ತಾ ಇರತ್ವೆ. ಅದನ್ನು ನಾವು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು. Mistakes are painful when they happen, but years later a collection of mistakes is what is called experience. ನಾವು ತಪ್ಪುಗಳು ಮಾಡ್ತೀವಿ, ಅದು ಸಹಜ. ಆದರೆ ಆ ತಪ್ಪು ಆದಾಗ ನಮ್ಗೆ ನೋವಾಗುತ್ತೆ. ಬಟ್ ನಾವು ಒಂದು ಸ್ವಲ್ಪ ವಯಸ್ಸಾದ ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ಸೇರಿಸಿದ್ರೆ ಇದು ಒಂದು ಅನುಭವ ಆಗುತ್ತೆ. Be sure to take the most direct route to your dreams. Never take your eyes off your goal or you will lose course. Never look back in sorrow or you will trip. ನಾವು ಡೈರೆಕ್ಟಾಗಿ ನಮ್ಮ ಡ್ರೀಮ್ಸ್, ನಮ್ಮ ಗುರಿ ಮುಟ್ಟಿಯೋದಕ್ಕೆ ನಾವು ಡೈರೆಕ್ಟ್ ರೂಟ್ ತೊಗೋಬೇಕು. ಆ್ಯಂಡ್ ಈ ಗುರಿಯಿಂದ ನಮ್ಮ ಕಣ್ಣುಗಳನ್ನ ನಾವು ತೆಗಿಲೇಬಾರ್ದು. ಇಲ್ಲಾಂದರೆ ನಮಗೆ ನಾವು ಎಲ್ಲೋ ಮಧ್ಯದಲ್ಲಿ ಕಳೆದೋಗ್ಬಿಡ್ತೇವೆ. ಆ್ಯಂಡ್ ನಾವು ಹಿಂದೆ ನೋಡಬಾರ್ದು. ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ದುಃಖದಿಂದ ಹಿಂದೆ ನೋಡಿದ್ರೆ ನಾವು ಎಡುತ್ತೀವಿ. ದಿಸ್ ಇಸ್ ದ ಜಸ್ಟ್. ಇದು ಈ ನೆಕ್ಸ್ಟ್ ಪ್ಯಾರಾಗ್ರಾಫ್ದು ಸಾರಾಂಶ. Once you have identified your goal, you must mentally chalk out the most direct course to the attainment of your goal. So, ನಮ್ಮ ಗುರಿ ಯಾವುದು ಅಂತ ನಾವು ಒಂದ್ಸತಿ ಒಂದ್ಸತಿ ನೋಡ್ಕೊಂಡ್ಮೇಲೆ ನಾವು ಮೆಂಟಲಿ ಅದು ಹೋಗೋಕ್ಕೆ, ಅದು ಆ ಗುರಿ ಮುಟ್ಟಕ್ಕೆ ದಾರಿ ನಾವು ಮೆಂಟಲಿ ನೋಡ್ಕೋಬೇಕು. You will be deluged by doubts and fears about your ability to achieve the goal. ನಮ್ಗೆ ತುಂಬ ಈ ನಿರಾಸೆಗಳು, ಭಯಗಳು ಎಲ್ಲ ಬರ್ತಾ ಇರುತ್ತೆ. ನಾವು ಈ ಗುರಿ ಮುಟ್ಟಕ್ಕೆ ಸಾಧ್ಯನಾ ಅನ್ನೋ ಡೌಟ್ಗಳು ಬರುತ್ತೆ. ಬಟ್ ಯು ಮಸ್ಟ್ ರಿಮೆಂಬರ್ ದ್ಯಾಟ್ ಇಟ್ ಇಸ್ ಆಲ್ ಇನ್ ದ ಮೈಂಡ್. ಬಟ್ ಈ ಡೌಟ್ಗಳು, ಫಿಯರ್ಸ್, ದೇ ಆರ್ ಆಲ್ ಇನ್ ದ ಮೈಂಡ್ ಅಷ್ಟೇ. ಅದು ನಿಜವಾಗ್ಲೂ ಇರೋದಿಲ್ಲ. We are what we think we are. Napoleon says, whatever the mind can conceive and believe, it can achieve. ನಾವು ಏನು ಯೋಚನೆ ಮಾಡ್ತೀವಿ ಅದು ನಾವಾಗಿರ್ತೀವಿ. ಆ್ಯಂಡ್ ನೆಪೋಲಿಯನ್ ಹೇಳ್ತಾರೆ, ವಾಟ್ ಎವರ್ ದ ಮೈಂಡ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್. ನಮ್ಮ ಮೈಂಡಲ್ಲಿ ನಾವು ಏನು ಕಲ್ಪನೆ ಮಾಡ್ಕೊಳ್ತೀವಿ, ಏನು ನಂಬ್ತೀವಿ, ಅದನ್ನು ನಾವು ಖಂಡಿತ ಸಾಧಿಸಬಹುದು. ಡೌಟ್ಸ್ ಆ್ಯಂಡ್ ಫಿಯರ್ಸ್ ಓನ್ಲಿ ರೆಂಡರ್ ದ ಪ್ಯಾತ್ ಟು ಸಕ್ಸಸ್ ಕ್ರಿಕೆಟ್ ಆ್ಯಂಡ್ ಯೂಸ್ಲೆಸ್. ಸೊ ನೀವು ಈ ಡೌಟ್ಸು, ಭಯಗಳು ಬಂದಾಗ ನಾವು ಈ ದಾರಿ ಡೊಂಕಾಗ್ಬಿಡುತ್ತೆ, ಸ್ಟ್ರೇಟ್ ಆಗಿರೋ ದಾರಿ ಡೊಂಕಾಗ್ಬಿಡುತ್ತೆ, ಯೂಸ್ಲೆಸ್ ಆಗಿಬಿಡುತ್ತೆ. ದೇ ಮೇಕ್ ಆರ್ ಡಿಟರ್ಮಿನೇಷನ್ ಇನ್ಎಫೆಕ್ಟಿವ್. ನಮ್ಮ ಛಲ ಅನ್ನೋದು ಪ್ರಯೋಜನ ಇಲ್ಲದೆ ಹೋಗ್ಬಿಡುತ್ತೆ. ವೆನ್ ಡೌಟ್ಸ್ ಆ್ಯಂಡ್ ಫಿಯರ್ಸ್ ಕ್ರೀಪ್ ಇನ್, ಆಲ್ ಇಸ್ ಲಾಸ್ಟ್. ಸೊ ನಾವು ಯಾವಾಗ ಡೌಟ್ಸ್ ಆ್ಯಂಡ್ ಫಿಯರ್ಸ್ಗೆ ನಮ್ಮ ಮೈಂಡಲ್ಲಿ ಜಾಗ ಕೊಡ್ತೀವಿ, ನಾವು ಸೋತಂಗೆ ಲೆಕ್ಕ. ನಥಿಂಗ್ ಕ್ಯಾನ್ ಬಿ ಅಚೀವ್. ನಾವು ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಡೌಟ್ಸ್ ಆ್ಯಂಡ್ ಫಿಯರ್ಸ್ ಡಿಸಾಲ್ವ್ ಆಲ್ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ ಇನ್ ಅಸ್. ನಮ್ಮಲ್ಲಿರೋ ಎಲ್ಲ ಪಾಸಿಟಿವ್ ಥಾಟ್ಸ್, ನಮ್ಮ ಸ್ಟ್ರೆಂಗ್ತ್ ಎಲ್ಲ ಕರ್ಗೋಗ್ಬಿಡುತ್ತೆ ಡೌಟ್ಸ್ ಆ್ಯಂಡ್ ಫಿಯರ್ಸ್ ನಮ್ಮ ಮೈಂಡಿಗೆ ಬಂದುಬಿಟ್ಟಾಗ. Too many of us are not living our dreams because we are living our fears. ನಾವು ನಮ್ಮ ಕನಸುಗಳನ್ನ ಕನಸಿನಲ್ಲಿ ನಾವು ಬದುಕ್ತಾ ಇಲ್ಲ. ಯಾಕೆ ಅಂದರೆ ನಾವು ಭಯದಲ್ಲಿ ಬದುಕ್ತಾ ಇದ್ದೇವೆ ಅಂತ ಲೆಸ್ ಬ್ರೌನ್ ಹೇಳ್ತಾರೆ. In order to succeed, your desire for success should be greater than your fear of failure. So ನಾವು ಸಕ್ಸೀಡ್ ಆಗಬೇಕು ಅಂದರೆ, ನಮ್ಮ ಸಕ್ಸೀಡ್ ಆಗಬೇಕು ಅನ್ನೋ ಆಸೆ ನಮಗೆ, ಅಯ್ಯೋ ಸೋತಾದರೆ ಏನು ಮಾಡೋದು ಅನ್ನೋ ಆ ಭಯಕ್ಕಿಂತ ಹೆಚ್ಚಾಗಿರಬೇಕು. Challenges are what makes life interesting and overcoming them is what makes life meaningful. ನಮ್ಮ ಆ ಚಾಲೆಂಜಸ್ನಲ್ಲಿ ನಮ್ಮ ಲೈಫ್ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಮ್ಮ ಲೈಫಿಗೆ ಒಂದು ಸ್ವಲ್ಪ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಈ ಚಾಲೆಂಜ್ನ ನಾವು ಯಾವಾಗ ನಾವು ದಾಟ್ತೇವೆ, ನಾವು ಅದನ್ನು ಎದುರಿಸಿ ಅದನ್ನ ಮೇಲೆ ಗೆಲ್ತೇವೆ, ಆವಾಗ ನಮ್ಮ ಲೈಫಿಗೆ ಒಂದು ಮೀನಿಂಗ್ ಸಿಗುತ್ತೆ, ಅದಕ್ಕೊಂದು ಪರ್ಪಸ್ ಸಿಗುತ್ತೆ. 20 years from now, you will be more disappointed by the things you didn't do than by the ones you did do. So throw off the bowlines, sail away from the safe harbor, catch the trade winds in your sail. ಎಕ್ಸ್ಪ್ಲೋರ್, ಡ್ರೀಮ್, ಡಿಸ್ಕವರ್. ಮಾರ್ಕ್ ಟ್ವೇನ್ ಹೇಳ್ತಾರೆ. ಒಂದು 20 ವರ್ಷಗಳ ಇವಾಗ ನಾವು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರ್ಬೋದು. ಆ್ಯಂಡ್ ಯು ವಿಲ್ ಬಿ ಮೋರ್ ಡಿಸಪಾಯಿಂಟೆಡ್ ಬೈ ದ ಥಿಂಗ್ಸ್ ಯು ಡಿಂಟ್ ಡೂ. ನಾವು ಇದನ್ನು ಮಾಡೋದು ಬೇಡ, ನಾವು ಸೇಫಾಗಿ ಇದನ್ನು ಮಾಡಿಬಿಡೋಣ ಅಂತ ಬೇರೆ ಏನೋ ಒಂದು ಈಸಿಯಾಗಿರುವಂಥ ಕೆಲಸ ಮಾಡಿರ್ತೀವಿ. ಬಟ್ 20 ವರ್ಷದ ನಂತರ ನಾವು ಹಿಂದೆ ನೋಡಿದಾಗ ನಮಗೆ ಅದೇ ಒಂದು ನಿರಾಸೆ ಆಗುತ್ತೆ, ಅಯ್ಯೋ ನಾವು ಮಾಡ್ಬೋದಾಗಿತ್ತಲ್ವಾ ಅಂತ. ಸೊ ಆ ಥರ ಇದು ನಾವು ಯಾವುದಾನ ಒಂದು ಹೊಸ ಕೆಲಸ, ಒಂದು ಹೊಸ ಚಾಲೆಂಜ್ ಇದ್ದರೆ ಖಂಡಿತ ಅದನ್ನು ಅಪ್ಕೊಳ್ಳಿ.
ಆ್ಯಂಡ್ ನಾವು ಒಂದು ಹಡಗು ಅಂತ ಇಟ್ಕೊಂಡು ಆ ಬೋಲೈನ್ಸ್ ಆ್ಯಂಕರ್ನ ಕಿತ್ತು ಬಿಸಾಕಿ ಆ್ಯಂಡ್ ಆ ಸೇಫ್ ಹಾರ್ಬರ್ ನಾವು ಎಲ್ಲಿ ನಾವು ತುಂಬ ಸೇಫ್ ಆಗಿರ್ತೀವಿ ಅಂತ ಅನ್ಸುತ್ತೋ ಅಲ್ಲಿಂದ ನೀವು ಸೇಲ್ ಮಾಡಿ. ಕ್ಯಾಚ್ ದ ಟ್ರೇಡ್ ವಿಂಡ್ಸ್ ಇನ್ ಯುವರ್ ಸೇಲ್. ಗಾಳಿನ ನಮ್ಮ ಆ ಸೇಲ್ನಲ್ಲಿ ತಗೊಳ್ಳಿ. ಎಕ್ಸ್ಪ್ಲೋರ್, ಡ್ರೀಮ್, ಡಿಸ್ಕವರ್. Swami Vivekananda says, fear is death, fear is sin, fear is hell, righteousness, fear is wrong life, and negative thoughts and ideas are in the world have proceeded from this evil spirit of fear. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಫಿಯರ್, ಭಯ ಅನ್ನೋದು ಸಾವು, ಭಯ ಅನ್ನೋದು ಪಾಪ, ಭಯ ಅನ್ನೋದು ನರಕ, ಭಯ ಅನ್ನೋದು ನಮ್ಮ ಅನ್ರೈಚಿಯಸ್ನೆಸ್ ಅಂದರೆ ನಾವು ಒಂಥರ ಕೆಟ್ಟ ಕೆಲಸ ಮಾಡೋ ಹಾಗೆ. ಆ್ಯಂಡ್ ಫಿಯರ್ ಇಸ್ ರಾಂಗ್ ಲೈಫ್, ನಮ್ಮ ಲೈಫನ್ನೇ ತಪ್ಪು ಮಾಡಿಸುತ್ತೆ. All negative thoughts and ideas that are in the world have proceeded from this evil spirit of fear. ಈ ನೆಗೆಟಿವ್ ಥಾಟ್ಸ್, ಈ ನೆಗೆಟಿವ್ ಐಡಿಯಾಸ್ ಎಲ್ಲ ಇರುತ್ತಲ್ಲ, ಇದು ಭಯದಿಂದ ಹುಟ್ಕೊಂಡಿರೋ ಅಂಥದ್ದು. ಆ್ಯಕ್ಷನ್ ಈಸ್ ಅ ಗ್ರೇಟ್ ರಿಸ್ಟೋರರ್ ಆ್ಯಂಡ್ ಬಿಲ್ಡರ್ ಆಫ್ ಕಾನ್ಫಿಡೆನ್ಸ್. ಸೊ ನಾವು ಯಾವಾಗಾನು ನಾವು ಆ್ಯಕ್ಷನ್ ಮಾಡ್ತಾ ಇದ್ರೆ, ನಾವು ಕೆಲಸ ಮಾಡ್ತಾ ಇದ್ದರೆ ನಮ್ಮ ಕಾನ್ಫಿಡೆನ್ಸ್ನ ಅದು ಬಿಲ್ಡಪ್ ಮಾಡುತ್ತೆ. ಇನ್ಆ್ಯಕ್ಷನ್ ಇಸ್ ನಾಟ್ ಓನ್ಲಿ ದ ರಿಸಲ್ಟ್ ಬಟ್ ದ ಕಾಸ್ ಆಫ್ ಫಿಯರ್. ನಾವು ಏನು ಕೆಲಸ ಮಾಡದೇ ಕೂತ್ಕೊಳ್ಳೋದು ಯಾವಾಗ, ನಮಗೆ ಭಯ ಇರುವಾಗ. perhaps the action that you take will be successful. Perhaps a different action or adjustment will have to follow. ಸೊ ನಾವು ಮಾಡುವಂಥ ಕೆಲಸ ನಮಗೆ ಸಕ್ಸಸ್ ಕೊಡಬಹುದು, ಅಥವಾ ಮಧ್ಯದಲ್ಲಿ ನಾವು ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ, ಆಲ್ಟರ್ ಮಾಡಿ, ನಾವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಬೇರೆ ಸ್ವಲ್ಪ ಏನೋ ಮಾಡಬೇಕಾಗಿ ಬರಬಹುದು. ಬಟ್ ಆ್ಯಕ್ಷನ್ ಅಂತೂ ಮಾಡಲೇಬೇಕು. ಬಿಕಾಸ್ ಆ್ಯಕ್ಷನ್ ಮಾಡಲಿಲ್ಲ, ಆ್ಯಕ್ಷನ್ ಮಾಡದೇ ಇರೋದಕ್ಕಿಂತ ಆ್ಯಕ್ಷನ್ ಮಾಡೋದು ಯಾವತ್ತೂ ವಾಸಿ. Our willpower comes from the belief that we are capable of doing it. Doubts and fears are the enemies of this knowledge, and that is why we have to make a conscious effort to destroy these doubts and fears. So ನಮ್ಮ ವಿಲ್ ಪವರ್ ಅನ್ನೋದು ನಮಗೆ ನಮ್ಮ ಕೈಯಿಂದ ಸಾಧ್ಯ ಅನ್ನೋ ಈ ನಂಬಿಕೆಯಿಂದ ಬರುತ್ತೆ. ಆ್ಯಂಡ್ ಡೌಟ್ಸ್ ಆ್ಯಂಡ್ ಫಿಯರ್ಸ್ ಇದನ್ನು ನಾಶ ಮಾಡುತ್ತೆ, ಈ ನಾಲೆಡ್ಜ್ನ ನಾಶ ಮಾಡುತ್ತೆ. ಅದಕ್ಕೆ ನಾವು ಡೌಟ್ಸ್ ಆ್ಯಂಡ್ ಫಿಯರ್ಸ್ನ ನಮ್ಮ ಮೈಂಡಿಂದ ತಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. Limitations live only in our mind. But if we use our imaginations, our possibilities become limitless. ಈ ಲಿಮಿಟೇಷನ್ಸ್ ನನಗೆ ಮಾಡೋದಕ್ಕೆ ಇಷ್ಟೇ ಸಾಧ್ಯ, ಇದು ನನ್ನ ಕೈಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಮೈಂಡಲ್ಲಿ ಮಾತ್ರ ಇರೋದು. ಆ್ಯಂಡ್ ನಾವು ನಮ್ಮ ಕಲ್ಪನೆಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಈ ಪಾಸಿಬಿಲಿಟೀಸ್, ಈ ಸಾಧ್ಯತೆಗಳು ಒಂಥರ ಲಿಮಿಟೇ ಇಲ್ಲದೆ ಇರೋಂಗಿರುತ್ತೆ. If we are able to win over our doubts and fears, we have won over failure. ಈ ಡೌಟ್ಸ್ ಆ್ಯಂಡ್ ಫಿಯರ್ಸ್ನ ನಾವು ಗೆದ್ದರೆ ನಾವು ಈ ಫೇಲ್ಯೂರ್ ಮೇಲೆ ಗೆದ್ದಂಗೆ. When thought is allied or connected or related to purpose, all difficulties become mere humps in the road. So ನಾವು ಈ ಥಾಟನ್ನು ನಾವು ಗುರಿಗೆ ನಾವು ಕನೆಕ್ಟ್ ಮಾಡಿದ್ರೆ ಎಲ್ಲ ಕಷ್ಟಗಳು ಬರೀ ರೋಡ್ ಹಂಪ್ ಥರ ಇರುತ್ತೆ, ಅದನ್ನು ಈಸಿಯಾಗಿ ಕ್ರಾಸ್ ಮಾಡ್ಕೊಂಡು ಹೋಗಬಹುದು. Our purposes have to be planted seasonally. That is, ಆ ಕರೆಕ್ಟ್ ಸೈಜ್, ನಮ್ಮ ಏಜ್ ಏನಿದೆ, ನಾವು ಯಾವ ಸ್ಟೇಜ್ ಆಫ್ ಲೈಫ್ನಲ್ಲಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ಗುರಿಗಳಿಟ್ಕೋಬೇಕು. ಓನ್ಲಿ ದೆನ್ ವಿಲ್ ವಿ ಬಿ ಏಬಲ್ ಟು ನರ್ಚರ್ ಇಟ್ ಫುಲ್ಲಿ ಟು ಫ್ರೂಷನ್. ಸೊ ಆವಾಗ ಮಾತ್ರ ನಾವು ಅದನ್ನು ಹಣ್ಣು ಆಗಿಸ್ಲಿಕ್ಕೆ ಸಾಧ್ಯ. ವೆನ್ ಥಾಟ್ ಇಸ್ ಅಲೈಡ್ ಟು ಪರ್ಪಸ್, ಇಟ್ ಈಸ್ ಅ ಕ್ರಿಯೇಟಿವ್ ಫೋರ್ಸ್. ಸೊ ಥಾಟನ್ನು ನಾವು ಅಲೈಡ್, ಲಿಂಕ್ ಮಾಡಿದಾಗ ಪರ್ಪಸ್ಗೆ ಅದೊಂಥರ ಕ್ರಿಯೇಟಿವ್ ಫೋರ್ಸ್ ಆಗಿರುತ್ತೆ, ಅದೊಂಥರ ಶಕ್ತಿ ಇರುತ್ತೆ ಅದಕ್ಕೆ. ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ನಾಟ್ ಬಿ ಅಚೀವ್ಡ್. ನಾವು ಏನನ್ನು ಏನು ಬೇಕಾದರೂ ಸಾಧಿಸಬಹುದು. The person who has understood this is one who has great control of his mental powers. ಯಾರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾನೋ ಅವನಿಗೆ ಅವನ ಮೆಂಟಲ್ ಪವರ್ಸ್ ಮೇಲೆ ಪೂರ ಶಕ್ತಿ ಇರುತ್ತೆ. Paul Meyer says, crystallize your thoughts, make a plan for achieving them and set yourself a deadline. ಕ್ರಿಸ್ಟಲೈಸ್, ಆ ಗೋಲ್ಸ್ನ ನಾವು ಸುಮ್ಮನೆ ಯಾವುದೋ ವೇಗಾಗಿರಬಾರ್ದು, ಅದನ್ನು ಸ್ಪೆಸಿಫಿಕ್ ಆಗಿ ಇಟ್ಕೊಳ್ಳಿ, ಒಂದು ಸ್ಪಷ್ಟವಾದ ಗುರಿಗಳಿಟ್ಕೊಳ್ಳಿ. ಆ್ಯಂಡ್ ಈ ಗುರಿ ಒಂದು ಸತಿ ಈ ಗುರಿನ ನಾವು ಯಾವುದು ಅಂತ ಕಂಡು ಹಿಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಇದನ್ನು ಸಾಧಿಸೋದು ಹೇಗೆ ಅನ್ನೋದು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ಟೈಮ್ ಒಳಗೆ ಸಾಧಿಸಬೇಕು ಅಂತ ಒಂದು ಡೆಡ್ಲೈನ್ ಇಟ್ಕೊಳ್ಳಿ. ದೆನ್ ವಿತ್ ಸುಪ್ರೀಮ್ ಕಾನ್ಫಿಡೆನ್ಸ್, ಇಷ್ಟು ಮಾಡಿದ್ಮೇಲೆ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ.
ವಿಶ್ವಾಸ ಬರುತ್ತೆ ನಮ್ಗೆ, ಇದನ್ನು ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದು ಆ ವಿಶ್ವಾಸ ಬರುತ್ತೆ, ಛಲ ಬರುತ್ತೆ. ಆ್ಯಂಡ್ ಡಿಸ್ರಿಗಾರ್ಡ್ ಫಾರ್ ಆಬ್ಸ್ಟಿಕಲ್ಸ್ ಆ್ಯಂಡ್ ಅದರ್ ಪೀಪಲ್ಸ್ ಕ್ರಿಟಿಸಿಸಮ್ಸ್. ಬೇರೆ ಯಾರು ಏನು ಹೇಳ್ತಾರೋ ಯೋಚನೆ ಮಾಡ್ದೇನೆ ಕ್ಯಾರಿ ಔಟ್ ಯುವರ್ ಪ್ಲ್ಯಾನ್. ನಮ್ಮ ಪ್ಲ್ಯಾನ್ನ ನಾವು ಸಾಧಿಸ್ಕೋಬೇಕು. The achievement of your goal is assured the moment you commit yourself to it. ನಾವು ಈ ಗೋಲ್ನ ಸಾಧಿಸಲೇಬೇಕು ಅನ್ನೋದು ನಾವು ಯಾವಾಗ ಡಿಸೈಡ್ ಮಾಡ್ಕೊಳ್ತೇವೆ ಆವತ್ತಿಂದ ನಮ್ಮ ಈ ಗೋಲ್ ಮುಟ್ಟೋದು ಖಂಡಿತ. ಯು ಮೇ ಬಿ ಡಿಸಪಾಯಿಂಟೆಡ್ ಇಫ್ ಯು ಫೇಲ್, ಬಟ್ ಯು ಆರ್ ಡೂಮ್ಡ್ ಇಫ್ ಯು ಡೋಂಟ್ ಟ್ರೈ. ಮೇ ಬಿ ನಾವು ಗೋಲ್ ಮುಟ್ಟಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಮಗೆ ನಿರಾಸೆ ಆಗಬಹುದು, ಬಟ್ ನಾವು ಟ್ರೈನೇ ಮಾಡಲಿಲ್ಲ ಅಂದರೆ ಅದು ಖಂಡಿತ ಸಾವು. If you have a goal in life that takes a lot of energy, that requires a lot of hard work, that incurs a great deal of interest, and that is a challenge to you, you will always look forward to waking up to see what the new day brings. So ನಮ್ಮ ಲೈಫಲ್ಲಿ ಒಂದು ಗುರಿ ಅನ್ನೋದು ಇದ್ದರೆ ಅದಕ್ಕೆ ನಾವು ಎಲ್ಲ ನಮ್ಮಲ್ಲಿರೋ ಎಲ್ಲ ಎನರ್ಜಿನೂ ಅದಕ್ಕೆ ಹಾಕಬೇಕಾಗಿ ಬಂದರೆ, ನಾವು ಅದಕ್ಕೆ ತುಂಬ ಕಷ್ಟ ಶ್ರಮ ಪಡಬೇಕಾದ್ರೆ, ಆ್ಯಂಡ್ ಅದಕ್ಕೆ ಅದರಲ್ಲಿ ನಮಗೆ ತುಂಬ ಆಸಕ್ತಿ ಇದ್ದರೆ, ಆ್ಯಂಡ್ ಅದರಿಂದ ನಮಗೆ ತುಂಬ ಚಾಲೆಂಜ್ ಇದ್ದರೆ, ನಮ್ಗೆ ಪ್ರತಿ ಹೊಸ ದಿನ ನಾವು ಯಾವಾಗ ಬೆಳಗಾಗುತ್ತೆ ಅಂತ ಕಾಯ್ತಾ ಇರ್ತೀವಿ, ನಾವು ಪ್ರತಿ ಹೊಸ ದಿನಾನ ನಾವು ವೆಲ್ಕಮ್ ಮಾಡ್ತೇವೆ. ಫಸ್ಟ್, have a clear practical idea, a goal, an objective. Second, have the necessary means to achieve your ends. Wisdom, money, materials, method. ಮೊದಲು ಒಂದು ಪ್ರಾಕ್ಟಿಕಲ್ ಗುರಿ ಇಟ್ಕೊಳ್ಳಿ. ಎರಡನೇದಾಗಿ ನಮಗೆ ಅದಕ್ಕೆ ಆ ಗುರಿ ಮುಟ್ಟಕ್ಕೆ ಏನೇನು ಬೇಕೋ ಅವೆಲ್ಲನೂ ನಾವು ರೆಡಿ ಮಾಡಿಟ್ಕೊಳ್ಳಿ. ಅಂದರೆ ನಮಗೆ ವಿಸ್ಡಮ್, ನಮ್ಮ ಬುದ್ಧಿಶಕ್ತಿ, ದುಡ್ಡು, ಮಟೀರಿಯಲ್ಸ್, ಪ್ಲ್ಯಾನ್, ಮೆಥಡ್ಸ್ ಹೇಗೆ ಮಾಡಬೇಕು ಅನ್ನೋ ಆ ಮೆಥಡ್ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಥರ್ಡ್, ಅಡ್ಜಸ್ಟ್ ಆಲ್ ಯುವರ್ ಮೀನ್ಸ್ ಟು ದಟ್ ಎಂಡ್. ಮೂರನೇದಾಗಿ ನಮ್ಮಲ್ಲಿರೋ ಆ ಎಲ್ಲ ಈ ಮೀನ್ಸ್ ಇರುತ್ತಲ್ಲ, ನಮ್ಮಲ್ಲಿರೋ ಯಾವ ಮೀನ್ಸ್ ಅದಕ್ಕೋಸ್ಕರ ನಾವು ಹಣ ಇಡಿ. Your time is limited. Don't waste it by living someone else's life. Don't be trapped by dogma, which is living the result of other people's thinking. ನಮಗಿರೋ ಈ ಕಾಲ ಭಾಳ ಕಡಿಮೆ. ಇದನ್ನು ಇನ್ನೊಬ್ಬರ ಕನಸನ್ನ ನಾವು ಬದುಕಬೇಕು ಅಂತ ಬದುಕಬಾರ್ದು. ನಮ್ಮ ಡಾಗ್ಮಾ ಅಂದರೆ ನಾವು ಅಪ್ಪ ನೆಟ್ಟಿದ ಆಲದ ಮರ ಅಂತ ಅಲ್ಲೇ ಹೋಗಿ ನೇಣು ಹಾಕೋಬಾರ್ದು. ನಮ್ಮದು ಹೊಸ ವಿಚಾರಗಳನ್ನ ನಾವು ನೋಡ್ಕೋಬೇಕು. Don't let the noise of others' opinion drown your own inner voice. ಇನ್ನೊಬ್ಬರ ಒಪಿನಿಯನ್ಸ್ಗಳು, ಇನ್ನೊಬ್ಬರ ಅನಿಸಿಕೆಗಳನ್ನ ನಮ್ಮಲ್ಲಿರೋ ಆ ವಾಯ್ಸ್ನ ಮುಳುಗಿಸ್ಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹ್ಯಾವ್ ದ ಕರೇಜ್ ಟು ಫಾಲೋ ಯುವರ್ ಹಾರ್ಟ್ ಆ್ಯಂಡ್ ಇಂಟ್ಯೂಷನ್. ಆ್ಯಂಡ್ ಮುಖ್ಯವಾಗಿ ನಮ್ಮ ಹೃದಯ ಏನು ಹೇಳುತ್ತೆ, ನಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಅದನ್ನು ನಾವು ಫಾಲೋ ಮಾಡೋ ಧೈರ್ಯ ಇರಬೇಕು. they somehow already know what you truly want to become. So ನಮ್ಮ ಈ ಹಾರ್ಟ್, ನಮ್ಮ ಇಂಟ್ಯೂಷನ್ನಲ್ಲಿ ನಮ್ಗೆ ಏನು ಆಗಬೇಕು, ನಾವು ಏನು ಸಾಧಿಸಬೇಕು ಅಂತ ಅದಕ್ಕೆ ಆಗಲೇ ಗೊತ್ತಿರುತ್ತೆ. ಸೊ ಅದ್ರ ಮಾತು ನೀವು ಕೇಳಿ. ಎವ್ರಿಥಿಂಗ್ ಎಲ್ಸ್ ಇಸ್ ಸೆಕೆಂಡರಿ ಅಂತ ಮತ್ತು ಸ್ಟೀವ್ ಜಾಬ್ಸ್ ಹೇಳಿದ್ರು. ಟು ಎಸ್ಟಾಬ್ಲಿಷ್ ಟ್ರೂ self-esteem, we must concentrate on our successes and forget about the failures and negatives in our life. So ನಮ್ಮ ಸೆಲ್ಫ್ ಎಸ್ಟೀಮ್ ಬೆಳೆಸ್ಕೋಬೇಕಾದ್ರೆ ನಾವು ಏನೇನು ಗುರಿಗಳು ಸಾಧಿಸಿದ್ದೀವಿ ಅದನ್ನ ಮೇಲೆ ನೀವು ಯೋಚನೆ ಮಾಡಿ. ಈ ಫೇಲಿಯರ್ಸ್ನ, ನೆಗೆಟಿವ್ಸ್ನ ದೂರ ತಳ್ಬಿಡಿ. The winners in life think constantly in terms of I can, I will, I am. ಈ ಲೈಫಲ್ಲಿರೋ ಗೆದ್ದಿರೋರೆಲ್ಲ ನನ್ನ ಕೈಲಿ ಸಾಧ್ಯ, ನಾನು ಆಗ್ತೀನಿ, ನಾನು ಮಾಡ್ತೀನಿ ಅಂತ ಅವರು ಯಾವಾಗಲೂ ಆ ಥರ ಯೋಚನೆ ಮಾಡ್ತಾ ಇರ್ತಾರೆ. Losers, on the other hand, concentrate their waking thoughts on what they should have or would have done or what they can't do. ಸೋತವ್ರು ಏನು ಮಾಡ್ತಾರೆ, ನಾವು ಅವರ ವಿಚಾರಗಳನ್ನೆಲ್ಲ ನಾವು ಈ ಥರ ಮಾಡಬೇಕಾಗಿತ್ತು, ನನ್ನ ಕೈನಲ್ಲಿ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೇಲೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. In your daily life, you always have things you want to achieve, things you think you can never ever achieve, but you shouldn't think like that and give up. That is going to make you feel like a big loser. Remember that nothing is impossible. If you try your best, you will be happy with your efforts. ನಮ್ಮ ಈ ಡೈಲಿ ಲೈಫಲ್ಲಿ ನಮಗೆ ಏನೇನೋ ಇರುತ್ತೆ, ಯಾವಾಗಲೂ ನಾವು ಈ ಥರ ಸಾಧಿಸಬೇಕು ಅನ್ನೋದು ಆಸೆಗಳಿರುತ್ತೆ. ಬಟ್ ನಮ್ಮ ಕೈನಲ್ಲಿ ಯಾವಾಗಲೂ ಸಾಧ್ಯನೇ ಇಲ್ಲ ಅನ್ನೋದು ಆ ವಿಚಾರನೂ ಇರುತ್ತೆ. ಬಟ್ ಆ ಥರ ನಾವು ಯೋಚನೆ ಮಾಡಬಾರ್ದು ಆ್ಯಂಡ್ ಅದನ್ನು ಬಿಟ್ಬಿಡಬಾರ್ದು. ಬಿಕಾಸ್ ನಾವು ಒಂದು ಸ್ವಲ್ಪ ವರ್ಷಗಳಾದಮೇಲೆ ನಾವು ಥರ ಎಲ್ಲ ನಾವು ಕಳ್ಕೊಂಡಂಗೆ ಅನಿಸುತ್ತೆ. ಬಟ್ ನಮ್ಮ ಕೈಯಿಂದ ಯಾವುದೂ ಇಂಪಾಸಿಬಲ್ ಇಲ್ಲ. ಇಂಪಾಸಿಬಲ್ ಅನ್ನೋದ್ರಲ್ಲೇ ಹೇಳುತ್ತೆ ಐ ಆಮ್ ಪಾಸಿಬಲ್ ಅನ್ನೋದು. ಆ ಪಾಸಿಬಲ್ ಅನ್ನೋ ವರ್ಡ್ ಇಂಪಾಸಿಬಲ್ನಲ್ಲೇ ಇದೆ.
If you try your best, you will be happy with your efforts. Here are some tips on how to achieve your hardest goals. Step 1. Write your goal down and post it in a spot you will see several times a day. ನಮ್ಮ ಗೋಲ್ನ ಮೊದಲು ಬರ್ಕೊಳ್ಳಿ, ಬರೆದುಬಿಟ್ಟು ನಾವು ಎಲ್ಲಿ ನೋಡ್ತೇವೆ ಕಾಣಿಸೋ ಜಾಗದಲ್ಲಿ ಅಂಟಿಸ್ಕೊಳ್ಳಿ. Get a daily planner and write down small daily goals that will help you achieve your main goal. ಸೊ ಒಂದು ಡೈಲಿ ಪ್ಲ್ಯಾನರ್, ಒಂದು ಡೈರಿ ಥರ ತಗೊಳ್ಳಿ. ಅದರಲ್ಲಿ ನಾವು ಚಿಕ್ಕ ಗೋಲ್, ದಿನ ಮಾಡಬೇಕಾಗಿರೋಂಥ ಒಂದು ಚಿಕ್ಕ ಗುರಿಗಳನ್ನೆಲ್ಲ ಬರ್ಕೊಳ್ಳಿ. ಈ ಗುರಿಗಳನ್ನೆಲ್ಲ ಸಾಧಿಸಿದ್ರೆ ನಮ್ಮ ಮೇನ್ ಗುರಿಗೆ ಹೆಲ್ಪ್ ಆಗುತ್ತೆ. Write down 50 things that will help you reach your goal. After you complete one, cross it off and write a new one. So 50 ಗುರಿಗಳನ್ನ ನಾವು ಬರ್ಕೊಳ್ಳಿ. ನಾವು ಈ 50 ಮಾಡಬೇಕಾಗಿರೋ ಥಿಂಗ್ಸ್ನ ಬರ್ಕೊಳ್ಳಿ. ಆ್ಯಂಡ್ ಒಂದೊಂದನಾಗ ಆದಮೇಲೆ ಅದನ್ನ ಜಾಗದಲ್ಲಿ ಇನ್ನೊಂದು ಹೊಸದು ಬರ್ಕೊಳ್ಳಿ. Get help from the experience of others. Other people have had goals that are the same or similar to yours. Draw on their experience by reading what they have written, taking a class that they are teaching, or talking with them personally. Get help from the experience of others. ಇನ್ನೊಬ್ಬರ ಎಕ್ಸ್ಪೀರಿಯನ್ಸಿಂದ ನಾವು ಪ್ರಯೋಜನ ತಗೊಳ್ಬೇಕು. ಬಿಕಾಸ್ ಅವ್ರಿಗೂ ನಮ್ಮಂಥರದೇ ಗೋಲ್ಗಳು ಇದ್ದಿರಬಹುದು. ಸೊ ಅವ್ರ ಅನುಭವಗಳ ಮೇಲೆ ನಾವು ಕಲ್ತ್ಕೋಬೇಕು. ಅವರ ಏನಾನು ಪಾಠ ಮಾಡೋದಾದರೆ ಆ ಕ್ಲಾಸ್ ಅಟೆಂಡ್ ಮಾಡಿ ಅವ್ರಿಂದ ಕಲ್ತ್ಕೋಬಹುದು, ಅಥವಾ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ನಾವು ಕಲ್ತ್ಕೋಬಹುದು. Make it known to your family and friends what you're trying to accomplish. This will give you the sense of wanting to complete what you have started. So ನಾವು ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ನಮ್ಮ ಅಕ್ಕಪಕ್ಕದವರಿಗೆ ನಾವು ಏನು ಸಾಧಿಸಬೇಕು ಅನ್ನೋದನ್ನು ಹೇಳ್ಕೋಬೇಕು. ಆವಾಗ ನಾವು ಒಂಥರ ಕಮಿಟ್ಮೆಂಟ್ ಆದಂಗೆ ಆಗುತ್ತೆ. ಕ್ರಿಯೇಟ್ ಅ ಸ್ಕೆಡ್ಯೂಲ್ ಇಫ್ ಯು ಹ್ಯಾವ್ ಅ ಡೆಡ್ಲೈನ್. ಸೊ ಒಂದು ಡೆಡ್ಲೈನ್ ಅಂತರ ಇಟ್ಕೋಬೇಕು. ಇಷ್ಟು ದಿನದಲ್ಲಿ ನಾನು ಇದನ್ನು ಸಾಧಿಸ್ತೀನಿ. ಮೇಕ್ ಟೈಮ್ ಫಾರ್ ಬ್ರೇಕ್ಸ್ ಆ್ಯಂಡ್ ರಿಮೆಂಬರ್ ಟು ಈಟ್ ಅ ಗುಡ್ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ಸೊ ಯಾವಾಗಲೂ ಬ್ರೇಕ್ಗಳು ತಗೊಳ್ಳಿ, ಒಂದು ಸ್ವಲ್ಪ ನಮಗೆ ವಿಶ್ರಾಂತಿನೂ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಬೆಳಗ್ಗೆ ತಿಂಡಿ ತಿನ್ನಲೇಬೇಕು. ಬಿಕಾಸ್ ಯು ವಿಲ್ ಗೆಟ್ ಮಚ್ ಮೋರ್ ಡನ್ ಇಫ್ ಯು ಸ್ಟಾರ್ಟ್ ವೆನ್ ಯು ಫೀಲಿಂಗ್ ಫ್ರೆಶ್ ಆ್ಯಂಡ್ ಅವೇಕ್. ನಾವು ಫ್ರೆಶ್ ಆಗಿರುವಾಗ ನಾವು ಜಾಸ್ತಿ ಕೆಲಸ ಮಾಡಬಹುದು. ರಿಮೆಂಬರ್ ಟು ಗೆಟ್ ಪ್ಲೆಂಟಿ ಆಫ್ ಸ್ಲೀಪ್. Try to get some people to help you, especially people who are interested in your cause. So ನಮಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಕೆಲವ್ರನ್ನ ತಗೊಳ್ಳಿ. It has been proven that people who have a support group are more likely to reach their goal than or people who go solo. ಸೊ ನಮ್ಗೆ ಒಂಥರ ಸಪೋರ್ಟ್ ಗ್ರೂಪ್, ನಮ್ಮ ಬೆಂಬಲ ಕೊಡೋರು ಇದ್ದರೆ ನಾವು ಗುರಿ ಸಾಧಿಸೋದು ಭಾಳ ಈಸಿ. Keep a daily journal, ಡೈರಿ ಇಟ್ಕೊಳ್ಳಿ, ಆ್ಯಂಡ್ ರೈಟ್ ಅ ಪ್ಯಾರಾಗ್ರಾಫ್ ಆರ್ 2 ಎವ್ರಿ ನೈಟ್ ಟಾಕಿಂಗ್ ಅಬೌಟ್ ಯುವರ್ ಗೋಲ್. ಸೊ ಅದರಲ್ಲಿ 1-2 ಪ್ಯಾರಾಗ್ರಾಫ್ ನಮ್ಮ ಗುರಿಗಳ ಬಗ್ಗೆ ಮಾತಾಡಿ. ಅಂದರೆ ನೀವು ಗುರಿ ಸಾಧಿಸೋಕ್ಕೆ ನೀವು ಏನೇನು ಮಾಡಿದ್ದೀರಾ, ಇನ್ನೇನು ಮಾಡಬಹುದು ಅನ್ನೋದಂಥದ್ದು. Find inspirational quotes like, you can never cross the ocean if you don't have the courage to lose sight of the shore. So ಸ್ವಲ್ಪ ಇನ್ಸ್ಪಿರೇಷನಲ್ ಗಾದೆಗಳನ್ನ ಬರ್ಕೊಳ್ಳಿ. ಯು ಕ್ಯಾನ್ ನೆವರ್ ಕ್ರಾಸ್ ದಿ ಓಷನ್ ಇಫ್ ಯು ಡೋಂಟ್ ಹ್ಯಾವ್ ದ ಕರೇಜ್ ಟು ಲೂಸ್ ಸೈಟ್ ಆಫ್ ದ ಶೋರ್. ಸೊ ನೀವು ಈ ಸಮುದ್ರ ದಾಟಬೇಕು ಅಂದರೆ ನಾವು ಶೋರನ್ನ ದೂರ ಬಿಡಲೇಬೇಕು. ಈ ಧೈರ್ಯ ಇದ್ದರೆ ಮಾತ್ರ ನಾವು ಸಮುದ್ರ ದಾಟಕ್ಕೆ ಸಾಧ್ಯ. ವಿನ್ನಿಂಗ್ ಇಸ್ಂಟ್ ಎವ್ರಿಥಿಂಗ್ ಬಟ್ ವಾಂಟಿಂಗ್ ಟು ವಿನ್ ಇಸ್. ಗೆಲ್ಲೋದು ಎಲ್ಲ ಅಲ್ಲ, ಬಟ್ ಗೆಲ್ಲಬೇಕು ಅನ್ನೋ ಆಸೆ ಅದು ತುಂಬ ಇಂಪಾರ್ಟೆಂಟ್. Do not get discouraged. Put negative thoughts out of your mind as soon as you become aware of them. Change negative thoughts like, I can never do it, into, how can I do it? ಸೊ ನಾವು ನಿರಾಸರಾಗಬೇಡಿ. ನಾವು ನೆಗೆಟಿವ್ ಥಾಟ್ಸ್ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅನ್ನೋದು ಹೇಗೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. Seek answers to your questions. Work hard and don't give up. People achieve amazing things when they kick the negative thinking habit. Comprehension questions ಮಾಡೋಣ. What according to the author is a result of not linking thought with purpose? If thought is not linked with purpose, there is no intelligent accomplishment, that is, nothing worthwhile can be achieved. How is aimlessness described in the essay? Aimlessness, the author described aimlessness as a vice, that is, a moral fault or a bad habit. Who should not indulge in drifting? A person who wants to avoid catastrophe, a sudden or great disaster or misfortune should not indulge in drifting. What happens to someone who does not have a central purpose in his or her life? A person who does not have a central purpose in his or her life falls an easy prey to petty worries, fears, troubles and self-pitying.
What does the author say are the effects of falling prey to petty worries? Falling prey to petty worries leads one to failure, unhappiness and loss. How are legitimate purpose and centralizing point linked? When a person conceives a legitimate purpose, he should make the centralizing point of his thoughts, make it the centralizing point of his thoughts and set out to accomplish it. What are the different legitimate purposes mentioned in the essay? The different legitimate purposes mentioned in the essay are a spiritual idea or a worldly object, depending on his nature at the time being. How should one focus on the accomplishment of thought? When a person has set a goal before him, he should steadily focus his thought forces upon it. He should make this purpose his supreme duty and devote himself to its attainment, not letting his thoughts wander. How does self-control help the attainment of one's goals? By having self-control and true concentration of thoughts, he gains the strength of character necessary for attaining future power and triumph. Or triumph means success or victory. If a person fails again and again, what is the measure of his or her true success? If a person fails again and again, the strength of character gained will be the measure of his or her true success. The discipline learned and the character built is more valuable than the attainment of goals. What should those without apprehension of a great purpose focus on? A person without apprehension, apprehension means is an old-fashioned term meaning understanding or recognition, should fix their thoughts upon the faultless performance of their duty, however insignificant. How is success possible? How is success possible in unprepared conditions? By focusing the thoughts upon the faultless performance, they can be gathered and resolution and energy can be developed. When this is done, anything can be achieved. What are the means by which the weakest soul can grow divinely strong? The weakest soul, by recognizing its own weakness and believing that strength can only be developed by effort and practice, will start to make an effort to develop into a divinely strong person. What is the difference between a physically weak person and a person of weak thoughts? A person who is physically weak can make himself strong by careful and patient training. A person with weak thoughts can make them strong by exercising himself in right and positive thinking. How do strong people make failures into pathways of attainment? Strong people make all conditions, including adverse conditions, serve them. They think strongly, attempt fearlessly, and accomplish masterfully. What is the meaning of a straight pathway? A straight pathway means taking the most direct route to the goal without looking to the right or the left, without getting distracted. Why should doubts and fears be excluded? Doubts and fears should be excluded because they are disintegrating or weakening elements which break up the straight line of effort, thus making it crooked, ineffectual and useless. What are the strong accomplishments that cease to exist when doubts and fears creep in? Strong accomplishments like purpose, energy, power to do and all strong thoughts come to an end when doubt and fear creep in. In what ways are doubts and fears the great enemies of knowledge? Doubts and fears are the great enemies of knowledge because they destroy the knowledge that are capable of achieving the goal, our self-confidence and our willpower. How does the author use the image of a blossoming plant to describe success and accomplishment? The author says that a person's goal should be like a blossoming plant which is planted at the right time. It then blooms and brings forth fruit which is strong and does not fall to the ground before it ripens. What is the outcome of aligning thought with purpose? By aligning thought with purpose, it becomes a creative force. How does one become a conscious and intelligent wielder of one's mental powers? A person who is ready to become something higher and stronger than a mere bundle of wavering thoughts and varying sensation becomes a conscious and intelligent wielder of his mental powers. What are the traits of personality development that you can identify in the essay? The essay underlines the fact that everything starts with a thought. Our thoughts can make or break our lives. A rewarding or fulfilling life begins with a positive attitude. To lead a satisfying and fulfilling life, we need to have a goal worth achieving. Summarize the essay in your own words. The essay is about linking thought with purpose. It says that a person without a purpose in his life is a drifter who achieves nothing. A person can also make the flawless performance of his duty as his goal. A weak soul can become strong by practicing positive thoughts. One must take the most direct route to our goals without being distracted. There is no greater enemy of knowledge than doubt and fear because they nullify all that one has tried for. One has to get rid of oneself of doubts and fears if one wants to get ahead in life. Once doubts and fears are banished from one's mind, one can control one's mental powers.
to set out, to start a journey, to begin working towards a goal or an objective. He set out to make his fortune again and again, frequently, repeatedly. The motor has broken down, it happens again and again. To put away, to place something in his proper place, to say, will you put away the dishes after I wash them? To break up, to disintegrate, to bring to an end. The wrecked ship began to break up on the rocks. To mark out, to draw lines, to show position. They marked out the field with paint before the track event. She was marked out as a leader from a young age. Thank you very much for watching this session of DTE EduSat program on English. This brings us to the end of today's session. Thank you very much. Have a very nice day.